ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಮುಖದಲ್ಲಿ ಕಪ್ಪು ಕಲೆ, ಬಂಗು, ಆಮೇಲೆ ಸ್ಕಿನ್ ಟ್ಯಾನ್ ಆಗೈತಿ, ಆಮೇಲೆ ಲೂಸ್ ಆಗೈತಿ, ಸ್ಕಿನ್ನು ಟೈಟ್ ಆಗಬೇಕು. ಈ ಎಲ್ಲದಕ್ಕೂ ಒಂದು ಹೋಮ್ ರೆಮಿಡಿ ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ. ಬಹಳನೇ ಈಸಿ ಆಗೈತಿ. ಮನೇಲಿರುವಂಥ ಪದಾರ್ಥಗಳಿಂದ ನೀವು ಮಾಡ್ಕೋಬೋದು. ಹೊರಗಿನಿಂದ ಏನು ಸಾಮಗ್ರಿ ತರೋ ಅವಶ್ಯಕತೆ ಇಲ್ಲ. ಬರೀ ಮೂರೇ ಇಂಗ್ರೀಡಿಯೆಂಟ್ಸಿಂದ ನೀವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ನಿಮ್ಮ ಸ್ಕಿನ್ ಒಂದೇ ಸರ್ತಿಗೆ ನೀವು ಅದನ್ನ ಯೂಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತಾ, ಹೌದಪ್ಪ ಈ ಒಂದು ಫೇಸ್ ಪ್ಯಾಕಿಂದ ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳನ್ನು ದೂರ ಮಾಡ್ಕೋಬೋದು, ಬಂಗನ್ನು ದೂರ ಮಾಡ್ಕೋಬೋದು, ಹಂಗೆ ನಮ್ಮ ಸ್ಕಿನ್ನ ಟೈಟಾಗಿ ಇಟ್ಕೋಬೋದು ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಬರ್ತೈತಿ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಆಮೇಲೆ ನಮಗೆ ವಯಸ್ಸು ಆಗ್ತಾ ನಮ್ಮ ಸ್ಕಿನ್ ಲೂಸ್ ಆಗ್ತಾ ಬರ್ತೈತಿ. ಅದನ್ನು ಸಹಿತ ಇದು ಟೈಟ್ ಮಾಡುತ್ತೆ. ಅಂದರೆ ವಾರದಲ್ಲಿ 2 ರಿಂದ 3 ಬಾರಿ ಹಾಕಿದಾಗ ಮಾತ್ರ ನಮ್ಗೆ ಇದು ಒಳ್ಳೆ ರಿಸಲ್ಟ್ ನಮಗೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇವತ್ತಿನ ಒಂದು ಫೇಸ್ ಪ್ಯಾಕನ್ನು ನೀವು ಮನೇಲಿ ಎಲ್ಲರೂ ಟ್ರೈ ಮಾಡಿರಿ. ಬಹಳನೇ ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡಿದೆ ಅಂತ ಹೇಳೋದು ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಆದಷ್ಟು ಬೇಗ ನೀವು ನಿಮ್ಮ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆಲ್ ಬಟನ್ನ ಕ್ಲಿಕ್ ಮಾಡಿರಿ, ಹಂಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಇದನ್ನೆಲ್ಲನೂ ನಾನು ಯಾವಾಗಿದ್ರೂ ಹೇಳ್ತಾನೆ ಇರ್ತೀನಿ. ಆದರೆ ಇವತ್ತೊಂದು ಹೊಸದೊಂದು ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅವರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳೋದು. ನಾನು 10ನೇ ತಾರೀಕಿನಿಂದ ಒಂದು 25ನೇ ತಾರೀಕಿನವರೆಗೂ ಅಂದರೆ 15 ದಿನಗಳ ಕಾಲ ನಾನೊಂದು ಆಫರ್ನ ಇಟ್ಟಿದ್ದೀನಿ. ನಿಮಗೆ ಏನಪ್ಪ ಅಂತ ಅಂದ್ರೆ ನನ್ನ ಚಾನಲನ್ನು ಪೂರ್ತಿ ವಿಡಿಯೋ ನೋಡಬೇಕು, ಮತ್ತು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ಒಂದು 5 ಜನರಿಗೆ ನೀವು ವಿಡಿಯೋನ ಶೇರ್ ಮಾಡಿ, ನನಗೆ ವಿಡಿಯೋನ ಶೇರ್ ಮಾಡಿದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ ಅಂತ ಅಂದ್ರೆ ಯಾರು ನನಗೆ ಪ್ರತಿದಿನ ಕಮೆಂಟನ್ನು ಮಾಡ್ತಾರೋ ಅವರಿಗೆ ನಾನು 25ನೇ ತಾರೀಕಿನ ನಂತರ ನಾನು ಒಂದು ಒಳ್ಳೆಯ ಒಂದು ಚೆನ್ನಾಗಿರುವಂಥ ಒಂದು ಗಿಫ್ಟನ್ನು ನಿಮಗೋಸ್ಕರ ಕಳಿಸ್ಕೊಡ್ತೀನಿ ನಾನು ಅಂತ ಹೇಳೋದು. ಇದನ್ನು ಯಾಕಪ್ಪ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತೀರಾ? ಹೌದು ಫ್ರೆಂಡ್ಸ್, ನಾನು ಇವತ್ತು ಈ ಸರ್ತಿ ನನ್ನ ಒಂದು ಪೇಮೆಂಟ್ ಬರಾಮಂತೈತಿ. ಆ ಪೇಮೆಂಟು ನೀವೆಲ್ಲರೂ ನನಗೆ ಪ್ರೋತ್ಸಾಹ ಮಾಡಿದ್ರಿಂದ, ನೀವೆಲ್ಲರೂ ವಿಡಿಯೋ ನೋಡಿದ್ರಿಂದ ನಾವು ಪೇಮೆಂಟನ್ನು ತೊಗೊಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇನ್ನೂ ನಾನು ಹೆಚ್ಚಿಗೆ ಗಳಿಸಬೇಕು ಅನ್ನೋದೊಂದು ಆಸೆನೂ ಒಂದು ಕಡೆ ಇರುತ್ತೆ. ಅದ್ರ ಜೊತೆಗೆ ನಿಮಗೂ ನಾನು ಕಳಿಸಿರುವಂಥ ಒಂದು ಗಿಫ್ಟನ್ನು ನೋಡಿಕೊಂಡು ನಮ್ಮ ದುರ್ಗಾ ಸಿಸ್ಟರ್ಗೆ ಇಷ್ಟೊಂದು ಗಿಫ್ಟನ್ನು ಕಳಿಸಿದ್ದಾರೆ ಅನ್ನೋ ಖುಷಿನೂ ನಿಮಗೆ ಇರುತ್ತೆ. ಅದಕ್ಕೋಸ್ಕರ ನನಗೆ ಬರುವಂಥ ಒಂದು ಪೇಮೆಂಟಲ್ಲಿ ನಿಮಗೂ ಚೂರು ಪಾಲಿರಲಿ ಅಂತ ಹೇಳೋದು ನನ್ನ ಖುಷಿಗೋಸ್ಕರ ಈ ಒಂದು ಕೆಲಸ ನಾನು ಮಾಡ್ತಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡ್ರಿ. ಇಲ್ಲಿ ನಿಮ್ಗೆ ಒಳ್ಳೆ ಒಂದು ಟಿಪ್ಸ್ ಇರ್ತಾವೆ, ಆಮೇಲೆ ಒಳ್ಳೆ ಒಂದು ಸ್ಕಿನ್ ಕೇರನ್ನು ನಾನು ನಿಮ್ಗೆ ಹೇಳ್ಕೊಡ್ತಿರ್ತೀನಿ. ಯಾವುದಾದ್ರೂ ಮಧ್ಯೆ ಒಂದು ನೀವು ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಏನು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ನಾನು ಒಂದು ಲಾಸ್ಟ್ ವಿಡಿಯೋ ಹಾಕಿದಾಗಲೂ ನೋಡಿದ್ದೀನಿ, ಜಾಸ್ತಿ ಜನ ಪೂರ್ತಿಯಾಗಿ ವಿಡಿಯೋ ನೋಡಿಲ್ಲ. ದಯವಿಟ್ಟು ಪ್ರಾಮಾಣಿಕವಾಗಿ ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಮತ್ತು ಒಂದು 5 ಜನರಿಗೆ ನೀವೊಂದು ಯಾಕಂದರೆ ಇವೆಲ್ಲ ಹೆಣ್ಮಕ್ಳಿಗೆ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಆಗಿರ್ತದೆ ನಾ ಹಾಕುವಂಥವು. ಅದಕ್ಕೋಸ್ಕರ ಆಮೇಲೆ ಬಹಳಷ್ಟು ಜನ ಇದೊಂದು ವಿಡಿಯೋ ಒಂದು ಕಮೆಂಟ್ ಹಾಕ್ತೀನಿ. ನಾನು ಇದು ಪೊಟ್ಯಾಟೊ ಕ್ರೀಮು ಆಮೇಲೆ ಬಾದಾಮ್ ಕ್ರೀಮು ನಾನು ಮನೇಲಿ ರೆಡಿ ಮಾಡಿಕೊಂಡು ಯೂಸ್ ಮಾಡಿದೆ, ಬಹಳ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋದು ಕಮೆಂಟನ್ನು ಹಾಕಿದ್ದಾರೆ ಒಬ್ಬ ಸಿಸ್ಟರು. ಅದಕ್ಕೋಸ್ಕರ ಒಳ್ಳೊಳ್ಳೆ ಒಂದು ಕ್ರೀಮ್ಗಳಾಯ್ತು, ಫೇಸ್ ಪ್ಯಾಕ್ಗಳನ್ನ ನಾನು ತರ್ತಾ ಇರ್ತೀನಿ. ಬೇರೆದವ್ರಿಗೆ ಶೇರ್ ಮಾಡಿದಾಗ ಅದು ಒಂದು ನನಗೂ ನಿಜವಾಗ್ಲೂ ನನಗೂ ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳಂಗಿಲ್ಲ. ಆ ನೋಡೋರ್ಗೂ ಸಹಿತ ಅದು ಹೆಲ್ಪ್ ಆಗುತ್ತೆ. ಅದರಿಂದ ನಮ್ಮ ಮುಖದ ಮೇಲಂತ ನಾನು ಹೇಳ್ಕೊಡುವಂಥ ಒಂದೊಂದು ಫೇಸ್ ಪ್ಯಾಕ್ಗಳು ಮುಖದ ಮೇಲಿಂದ ಕಪ್ಪು ಕಲೆಗಳನ್ನ ದೂರ ಮಾಡುವಂಥದ್ದು, ಬಂಗನ್ನು ದೂರ ಮಾಡುವಂಥದ್ದು, ಹಂಗೆ ಸ್ಕಿನ್ನನ್ನು ಟೈಟಾಗಿ ಇಟ್ಕೊಳ್ಳುವಂಥ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ತೋರಿಸ್ತಿರ್ತೀನಿ, ಹಂಗೆ ಕ್ರೀಮ್ಗಳನ್ನ ನಾನು ತೋರಿಸ್ತಿರ್ತೀನಿ. ಅದಕ್ಕೋಸ್ಕರ ಶೇರ್ ಮಾಡಿರಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. 25ನೇ ತಾರೀಕಿನ ನಂತರ ನಿಮ್ಮ ಮನೆ ಬಾಗಿಲಿಗೆ ನಾನು ಯಾರು ನಿಮ್ಗೆ ಇಲ್ಲೇ ನಾನು ವಿಡಿಯೋದಲ್ಲಿ ನಾನು ಇದಕ್ಕೆ ಒಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದು ನಾನು ನೋಡ್ತೀನಿ. ಬಹಳಷ್ಟು ಜನರು ಕಮೆಂಟ್ ಮಾಡೋದ್ರನ್ನ ಹೆಸರನ್ನ ಬರೆದಿಟ್ಕೊತೀನಿ. ನಮ್ಮೆದುರಿಗೆ ನಾನು ಚೀಟಿ ಎತ್ತಿ 3 ಜನನ ಅದರಲ್ಲಿ ಆರಿಸ್ಕೊಂಡು 3 ಜನರಿಗೆ ನಾನು ನನ್ನ ಒಂದು ಪ್ರೀತಿಯ ಗಿಫ್ಟನ್ನು ನಿಮಗೆ ಕಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಜಾಸ್ತಿ ಜನ ಏನಾದರೂ ಕಮೆಂಟ್ ಮಾಡಿದ್ದಾತು ಅಂದ್ರೆ ಅದರಲ್ಲೂ ಒಂದು 3 ಜನ ನನ್ನ ಒಂದು ಹೆಸರು ನೆಕ್ಸ್ಟ್ ಟೈಮು ನಾನು ಒಂದು ಹಾಕಿದಾಗ ನಾನು ಏನಾದರೂ ಈ ರೀತಿ ಒಂದು ಗಿಫ್ಟ್ ಕಳಿಸ್ತೀನಿ ಅಂತ ಅಂದಾಗ ಆ ಒಂದು ಜಾಸ್ತಿ ಜನ ಯಾರಿಗೆ ಇದನ್ನು ಕಮೆಂಟ್ ಮಾಡಿರ್ತೀರೋ ಮೇಲೆ ಶೇರ್ ಮಾಡಿರ್ತೀರೋ ಅವ್ರದ್ದನ್ನು ನಾನು ಹೆಸರು ಬರೆದಿಟ್ಕೊಂಡು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀನಿ ನೆಕ್ಸ್ಟ್ ಟೈಮಲ್ಲಿ. ಅದಕ್ಕೋಸ್ಕರ ಬಹಳಷ್ಟು ಜನ ಇದರೊಳಗೆ ನೀವು ಪಾಲ್ಗೊಳ್ಳಿ. ಮೊದಲಿಗೆ ನಾನು ಒಂದು ಬಟ್ಲಿಗೆ 1 ಸ್ಪೂನಷ್ಟು ಮಸೂರ್ ದಾಲನ್ನು ತೊಗೊತಿದ್ದೀನಿ, ಅದು ಕೆಂಪು ಬೇಳೆನ. ಇದರೊಳಗೆ ಎಷ್ಟು ಪವರ್ ಐತೆ ಅಂತ ಅಂದ್ರೆ ಫ್ರೆಂಡ್ಸ್, ಇದು ನಮ್ಮ ಪಿಗ್ಮೆಂಟೇಷನ್ನ ದೂರ ಮಾಡ್ತೈತಿ, ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ, ಜೊತೆಗೆ ನಮ್ಮ ಸ್ಕಿನ್ನನ್ನು ಟೈಟಾಗೂ ಮಾಡ್ತೈತಿ. ನಮ್ಮ ವಯಸ್ಸಾಗ್ತಾ ನಮ್ಮ ಸ್ಕಿನ್ ಲೂಸ್ ಆಗ್ತಾ ಬರ್ತೈತಿ, ಅದನ್ನು ಕೂಡ ಇದು ಒಂದು ಕೆಂಪು ಬೇಳೆ ನಮಗೆ ಅದನ್ನೆಲ್ಲನೂ ತಡೆ ಹಿಡಿತೈತಿ. ಅದ್ರ ಜೊತೆಗೆ ನಾನು ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆಯಲ್ಲೂ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಒಂದು ಪ್ರಾಡಕ್ಟ್ ಐತಿ. ಅಷ್ಟೇ ಅಲ್ದನ ಇದರೊಳಗೆ ನ್ಯಾಚುರಲ್ ಆಗಿ ಮಿನರಲ್ಸ್ ಕೂಡ ಇರೋದ್ರಿಂದ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ, ಮತ್ತು ಬಂಗನ ದೂರ ಮಾಡ್ತೈತಿ. ಅಷ್ಟೇ ಅಲ್ದ ನಮ್ಮ ಸ್ಕಿನ್ನನ್ನು ಟೈಟ್ ಆಗಿರೋದಕ್ಕೆ ಸಹಾಯ ಮಾಡ್ತೈತಿ. ಯಾಕಂದರೆ ಇದರೊಳಗೆ ಜಿಗಿ ಅಂಶ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಅದ್ರ ಜೊತೆಗೆ ಇಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತೈತಿ, ಮತ್ತು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ. ಇಷ್ಟನ್ನು ಹಾಕಿ ನಾನಿಲ್ಲಿ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆಸಿಟ್ಟರೆ ನೀವು ಹೊರಗೆ ಇಡೋ ಹಾಗಿಲ್ಲ, ಯಾಕಂದರೆ ಹಾಲು ಹಾಕಿರ್ತೀವಲ್ಲ, ಹಾಲು ಕೆಡುವಂಥ ಚಾನ್ಸಸ್ ಇರ್ತದೆ. ಹಸಿ ಹಾಲಲ್ಲಿ ನಾನು ಇದನ್ನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು 10 ನಿಮಿಷ ಹೊರಗಿಟ್ಟು ಒಂದು ಸ್ವಲ್ಪ ಬೇಳೆ ನೆಂದಾಗಿದ್ದಾವ ಅಂದಮೇಲೆ ನಾವು ಇದನ್ನ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಇದನ್ನ ತೆಗೆದು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ತಂದಿದ್ರಿಗೆ ಒಂದು ಸ್ವಲ್ಪ ಹಸಿ ಹಾಲು ಏನಾದರೂ ಕಡಿಮೆ ಆಯಿತು ಅನ್ನಿಸ್ತು ಅಂದ್ರೆ ಒಂದು ಸ್ವಲ್ಪ ಇಲ್ಲಿ ಹಾಲು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ಒಂದು ಬಟ್ಲಾಗ ಹಾಕಿಟ್ಕೊಂಡು ನಾನು ಇಲ್ಲಿ ಹಾಗೆ ಇಲ್ಲಿ ಹಸಿ ಹಾಲಿಂದ ನಾನು ಕ್ಲೆನ್ಸ್ ಮಾಡ್ಕೊತಿದ್ದೀನಿ.
ನಾನಿಲ್ಲಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಾಗೈತಿ, ಸೋಪಿಂದ ಫೇಸ್ ವಾಶ್ ಮಾಡಿ ಆದಮೇಲೆ ನಾನಿಲ್ಲಿ ಹಸಿ ಹಾಲಿಂದ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಸಂಜೆ ನೀವು ಈ ಪ್ಯಾಕ್ ಹಾಕ್ತೀನಿ ಅಂತ ಅಂದ್ರೆ ನೀವೇನಾದರೂ ಮೇಕಪ್ ಮಾಡಿದ್ರೆ 2 ಸರ್ತಿ ನೀವು ಕ್ಲೆನ್ಸ್ ಮಾಡ್ಕೊಂಡು ಆದ ನಂತರ ನೀವು ಇಲ್ಲಿ ಈ ಪ್ಯಾಕನ್ನು ಹಾಕಬೇಕಾಗತ್ತೆ. ನಾನು ಕ್ಲೆನ್ಸ್ ಮಾಡ್ಕೊಂಡು ಆದಮೇಲೆ ಮುಖಾನ ತೊಳ್ಕೊಂಬಂದು ನಂತರ ಈ ಪ್ಯಾಕನ್ನು ಹಾಕ್ತಿದ್ದೀನಿ. ನಾನು ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಾನು ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಬಹಳ ಹೊತ್ತು ನೀವು ಬಿಡೋ ಅವಶ್ಯಕತೆ ಇಲ್ಲ, ಬರೀ 10 ನಿಮಿಷ ಬಿಟ್ಟು ಸಾಕು, 5ರಿಂದ 10 ನಿಮಿಷ ಬಿಟ್ಟು ಸಾಕು. ಇದ್ರ ಕೆಲಸ ಏನೈತೆ ಅದನ್ನೆಲ್ಲ ಮಾಡಿಬಿಟ್ಟಿರ್ತದೆ ಅದು. ಅದಕ್ಕೋಸ್ಕರ ಇಲ್ಲಿ ಹಸಿನ ಐತಿ, ಇನ್ನು ಪೂರ್ತಿಯಾಗಿ ಒಣಗೂ ಇಲ್ಲ, ಸೆಮಿ ಡ್ರೈನೂ ಆಗಿಲ್ಲ, ಇದು ಇನ್ನು ಹಸಿಯಾಗಿ ಐತಿ. ಇದಕ್ಕೆ ನಾನು ಸ್ವಲ್ಪನೇ ಹಸಿ ಹಾಲು ಏನು ಉಳಿದಿತ್ತಲ್ಲ ಅದೇ ಹಸಿ ಹಾಲು ಸ್ವಲ್ಪ ಕೈಗೆ ತಗೊಂಡು ಇಲ್ಲಿ ನಾನು ಮಸಾಜ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ನಾವು ಅಪ್ಪರ್ ವರ್ಡ್ಸ್ ಅಂತಾರಲ್ಲ ಆ ರೀತಿ ನಾವು ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಕಡೆ ನಾವು ಈ ಒಂದು ಇದು ಸಾಫ್ಟ್ ಆಗಿರೋದ್ರಿಂದ ನಮಗೆ ಸ್ಕ್ರಬ್ಬಿನ ಕೆಲಸ ಏನು ಮಾಡೋಂಗಿಲ್ಲ, ಆದ್ರೆ ನೀಟಾಗಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಈ ಪ್ಯಾಕು ನಮ್ಮ ಸ್ಕಿನ್ನಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗೋದ್ರಿಂದ ನಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡೋದ್ರಲ್ಲಿ 2 ಮಾತಿಲ್ಲ ಫ್ರೆಂಡ್ಸ್. ಇದನ್ನು ನೀವು ಪ್ರತಿ ವಾರದಲ್ಲಿ 2ರಿಂದ 3 ಸರ್ತಿ ನೀವು ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಬೇಕಾಗತ್ತೆ. ನನ್ನ ಸ್ಕಿನ್ನನ್ನು ನನ್ನೊಂದು ಫೇಸ್ ವಾಶ್ನ ಮಾಡಿ ತೋರಿಸ್ತಿದ್ದೀನಿ ನಾನು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಸ್ಕಿನ್ನು ನಿಮ್ಮಷ್ಟಕ್ಕೆ ನಿಮ್ಗೆ ಒಂದು ವಾವ್ ಅನ್ನೋ ಒಂದು ಫೀಲ್ ನಿಮ್ಗೆ ಬರ್ತೈತಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಕಲೆಗಳನ್ನ ದೂರ ಮಾಡೇ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ನಿಮ್ಗೆ ಗ್ಯಾರಂಟಿ ಬರುತ್ತೆ. ಒಂದೇ ಒಂದು ಪ್ಯಾಕಲ್ಲಿ ನಿಮ್ಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮನೇಲಿ ಬಹಳನೇ ಈಸಿಯಾಗಿರುವಂಥ ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ. ಇಲ್ಲ ನಾವು ಬರೀ ಒಂದು ಬಟ್ಟೆಯಲ್ಲಿ ನಾನು ಒರೆಸಿ ತೋರಿಸಿದೆ, ಈಗ ನಾನು ಫೇಸ್ ವಾಶನ್ನು ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಅಂದು. ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಎಷ್ಟು ನನಗೆ ಕತ್ತು ಭಾಗನ ತೋರಿಸ್ತಿದ್ದೀನಿ. 2 ಟೈಪ್ ನೋಡ್ಬೋದು ನೀವಲ್ಲಿ. ನಾನು ಫೇಸ್ ಪ್ಯಾಕ್ ಹಾಕದಲ್ಲಿ ಯಾವ ರೀತಿ ಕಲರ್ ಐತೋ ಅದ್ರ ಕೆಳಗೆ ಯಾವ ರೀತಿ ಕಲರ್ ಐತೋ ಅಂತ ಹೇಳಿ ನಿಮಗೆ ಕಾಣಿಸ್ತಿರ್ಬೋದು. ಇದಾದಮೇಲೆ ನೀವು ನೈಟು ನೀವು ಅಪ್ಲೈ ಮಾಡ್ತೀನಿ ಅಂತ ಅನ್ನೋದಾದ್ರೆ ರಾತ್ರಿ ಮಲಗುವಾಗ ಕುಂಕುಮಾದಿ ಆಯಿಲ್ ಆದರೂ ಹಚ್ಬೋದು, ಇಲ್ಲ ಬಾದಾಮ್ ಆಯಿಲ್ ಆದರೂ ಹಚ್ಬೋದು, ಇಲ್ಲ ನಾನು ಕಳಿಸುವಂಥ ಪಿಗ್ಮೆಂಟೇಷನ್ ಆಯಿಲ್ ಆದರೂ ನೀವು ಇಲ್ಲೇ ಹಚ್ಕೋಬೋದು. ಬೆಳಗ್ಗೆ ಎದ್ದು ನೀವು ಫೇಸ್ ಪ್ಯಾಕ್ ಈ ಒಂದು ಪ್ಯಾಕನ್ನು ಹಾಕ್ತೀನಿ, ಮಧ್ಯಾಹ್ನ ಟೈಮ್ ಹಾಕ್ತೀನಿ ಅಂತ ಅಂದರೆ ನೀವು ಇಲ್ಲಿ ಸನ್ಸ್ಕ್ರೀನ್ ಲೋಷನ್ ಮಾಯ್ಶ್ಚರೈಸರ್ನ ತಪ್ಪದೇನೆ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಬಹಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೆಯಲ್ಲಿರುವಂಥ ಪದಾರ್ಥದಿಂದ ನಾವು ಇವತ್ತು ಫೇಸ್ ಪ್ಯಾಕನ್ನು ಹಾಕೊಂಡಿದ್ದೀವಿ. ಅದು ಬಹಳನೇ ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಆದರೂ ಒಳ್ಳೆ ಎಫೆಕ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಹಾಗಾಗಿ ಮನೇಲಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. ಇದ್ರ ರಿಸಲ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನಾನು ತಪ್ಪದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಬಹಳಷ್ಟು ಜನರು ಈ ಒಂದು ಗಿಫ್ಟ್ ತೊಗೊಳೋದ್ರೊಳಗೆ ಎಲ್ಲರೂ ನೀವೆಲ್ಲ ಭಾಗ್ಯ ಆಗ್ತೀರಿ ಅಂತ ಹೇಳ್ಕೊತೀನಿ. ಯಾಕಂದ್ರೆ ನನಗೆ ಬಂದಿರುವಂಥ ಒಂದು ಚಿಕ್ಕ ಒಂದು ನನಗೇನು ಜಾಸ್ತಿ ಪೇಮೆಂಟ್ ಏನು ಬರಲ್ಲ, ಸ್ವಲ್ಪನೇ ಪೇಮೆಂಟ್ ಬರುತ್ತೆ. ಅದರಲ್ಲೇ ನಿಮಗೊಂದು ಸ್ವಲ್ಪ ಪಾಲು ಕೊಟ್ಟರಾತು ಅಂತ ಹೇಳಿದ್ರೆ ಒಂದು ಸಣ್ಣ ಗಿಫ್ಟನ್ನು ನಿಮಗೋಸ್ಕರ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ. ಅದರಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳೋದು ನಾನು ಅನ್ಕೊತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ಇದನ್ನ ಹೇಳಲೇಬೇಕಾಗಿತ್ತು ನಿಮಗೆ. ಅದಕ್ಕೋಸ್ಕರ ಇದನ್ನ ಹೇಳಿದೆ ನಾನು. ಹಂಗೆ ಇನ್ನೂ ಅಂತ ನಾನು ಹೇಳಿದ್ದೆ, ನಾನು ಒಂದು ಪ್ರಾಡಕ್ಟನ್ನು ನಾನು ರೆಡಿ ಮಾಡಿದ್ದೀನಿ. ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟಿಗೆ ಮೊದಲಿಗೆ ಏನು ಪ್ಯಾಕ್ ಹಾಕೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಬರ್ರಿ ಮೊದಲು ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಲ್ಲ, ಈಸಿಯಾಗೂ ಐತಿ. ಬಹಳಷ್ಟು ಜನರ ಮನೆಯಲ್ಲಿ ಉದ್ದಿನಬೇಳೆ ಅಂತೂ ಇದ್ದೇ ಇರ್ತಾವೆ. ಪಡ್ಡು ದೋಸೆ ಇಡ್ಲಿ ಮಾಡ್ಕೊಂಡು ತಿನ್ನೋದಕ್ಕೋಸ್ಕರ ನಾವು ಉದ್ದಿನಬೇಳೆ ಅಂತೂ ಇಟ್ಕೊಂಡಿರ್ತೀವಿ. ಈ ಏನಿದು ಮಸೂರು ದಾಲ್ ಅಂದರೆ ಕೆಂಪು ಬೇಳೆ ಅಂತ ಹೇಳ್ತೀವಿ. ಅದರ ಜೊತೆಗೆ ತೊಗರಿ ಬೇಳೆನೂ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಮಸೂರು ದಾಲನ್ನು ನಮ್ಮ ಮನೇಲಿ ನಾವು ಇಟ್ಕೊಂಡಿರ್ತೀವಿ. 1 ಸ್ಪೂನಷ್ಟು ಅದು 1 ಸ್ಪೂನಷ್ಟು ಇದು ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ನೆನೆ ಇಟ್ಕೊಂಡು ಅದನ್ನು ನಾವು ಫೇಸ್ ಪ್ಯಾಕನ್ನು ಹಾಕೊಂಡಾಗ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋ ಬರ್ತೈತಿ ಮತ್ತು ಹೊಳಪಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ತೆಗೆಯುವಂಥ ಕೆಲಸನ ಈ ಒಂದು ಫೇಸ್ ಪ್ಯಾಕ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನನ್ನು ಟೈಟ್ ಆಗು ಮಾಡುತ್ತೆ. ನಾನು ಯಾಕೆ ಟೈಟಾಗಿ ಇಟ್ಕೋಬೇಕು ಅಂತ ಹೇಳಿದಿಲ್ಲ, ಲಾಸ್ಟ್ ವಿಡಿಯೋ ಒಳಗೂ ಹೇಳಿದ್ದೀನಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ನಾವು ಎಷ್ಟು ದೂರ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಿರ್ತೇವೆ. ನಮ್ಮ ಸ್ಕಿನ್ನನ್ನು ಟೈಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ದಯವಿಟ್ಟು ಈ ಒಂದು ನಾನು ಹೇಳುವಂಥ ಫೇಸ್ ಪ್ಯಾಕನ್ನು ನಿಮ್ಮನ್ನ ಟ್ರೈ ಮಾಡಿರಿ. ಇದರ ಒಂದು ಉಪಯೋಗವನ್ನು ನೀವು ತಗೋರಿ ಅಂತ ಹೇಳ್ತೀನಿ ನಾನು. ಹಾಗೆ ನಾನೊಂದು ಪ್ರಾಡಕ್ಟನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ದೆ. ಏನಪ್ಪ ಅಂತ ಅಂದ್ರೆ ಇಲ್ಲಿ ಸೈಡಿಗೆ ನಾನು ವಿಡಿಯೋನ ಹಾಕ್ತೀನಿ ನೋಡಲಿ. ಹರ್ಬಲ್ ಶಾಂಪು ನಾನು ಇದರಲ್ಲಿ ಅಂಟ್ವಾಳಕಾಯಿ, ಶಿಗೆಕಾಯಿ, ದಾಸವಾಳ, ರೋಸ್ಮೇರಿ, ಆಮೇಲೆ ಕಲವಂಜಿ, ಭೃಂಗರಾಜ ಎಲ್ಲ ರೀತಿಯಾಗಿರುವಂಥ ಒಂದು 10-15 ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಒಂದು ಈ ಶಾಂಪೂನ ಮಾಡಿರ್ತೀನಿ. ಸೈಡಿಗೆ ನೀವು ನೋಡ್ಬೋದು, ಸೈಡಿಗೆ ಎಷ್ಟು ಚೆನ್ನಾಗಿ ನಮ್ಮ ಒಂದು ಶಾಂಪೂ ಇಲ್ಲಿ ರೆಡಿ ಆಗೈತಿ. ಒಂದೇ ಒಂದು ಡ್ರಾಪ್ ಹಾಕೊಂಡು ನಾನು ಕೈ ತೊಳೆದು ತೋರಿಸ್ತಿದ್ದೀನಿ ಎಷ್ಟೊಂದು ನೊರೆ ಬರ್ತೈತಿ ಅಂತ ಹೇಳೋದು. ಆಮೇಲೆ ನಾನು ಈ ಶಾಂಪೂನ ಆಗಲೇ ಟ್ರೈ ಮಾಡಿನೂ ಆಗೈತಿ. ನನ್ನ ಒಂದು ಹೇರ್ಸ್ಗೆ ಭಾಳನೇ ಚೆನ್ನಾಗಾಗ್ತಾವೆ, ಹೇರ್ಸು ಶೈನ್ ಆಗ್ತಾವೆ ಮತ್ತು ಅದರ ಜೊತೆಗೆ ಸಾಫ್ಟೂ ಆಗ್ತಾವೆ, ಕೊಳೆನೂ ಕೂಡ ತೆಗೆದುಹಾಕತ್ತೆ. ಈ ರೀತಿಯಾಗಿರುವಂಥ ಹರ್ಬಲ್ ಶಾಂಪೂ ನಿಮಗೆ ಬೇಕು ಅಂತ ಅಂದ್ರೆ ನಾನು ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿಂದ ನಿಮಗೆ ರಿಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಸೋಪು ಮತ್ತು ಪಿಗ್ಮೆಂಟೇಷನ್ ಆಯಿಲು ಪೌಡ್ರನ್ನ ಸಹಿತ ನಾನು ಆರ್ಡರ್ ತೊಗೊತಿರ್ತೀನಿ. ಯಾರಿಗೆಲ್ಲ ಇವನ್ ಸೋಪು ಆಯಿಲು ಪೌಡ್ರ್ ಬೇಕು ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು. ನಿಮಗೆ ಏನೆಲ್ಲ ನಿಮ್ಗೆ ಆಮೇಲೆ ಹೇರ್ ಆಯಿಲು ಸಹಿತ ನಾನು ರೆಡಿ ಮಾಡಿ ಕೊಡ್ತಿರ್ತೀನಿ. ಅದಕ್ಕೋಸ್ಕರ ನಿಮ್ಗೆ ಏನೆಲ್ಲ ಬೇಕು ನನಗೆ ಅಲ್ಲಿ ನಾನು ಕೊಟ್ಟಿರುವಂಥ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರಿಂದ ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಶಾಂಪು ಅಂತ ಭಾಳ ಚೆನ್ನಾಗೈತಿ. ಅದ್ರ ಜೊತೆಗೆ ಆಯಿಲನ್ನು ಕೊಡ್ತಿದ್ದೀನಿ. ಅದ್ರ ಜೊತೆಗೆ ನಾನು ಹೇರ್ ಪ್ಯಾಕನ್ನು ನಾನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳೋದು ಟ್ರೈ ಮಾಡ್ತೀನಿ. ಅದನ್ನು ಮಾಡಿ ನಾನು ಕೊಡ್ತೀನಿ. ಶಾಂಪು ಮಾಡಿ ಕೊಡ್ರಿ ಅಂತ ಹೇಳೋದು ನನಗೆ ಭಾಳಷ್ಟು ಜನ ಹೇಳ್ತಿದ್ರು ಫೋನ್ ಮಾಡಿ. ಅದಕ್ಕೋಸ್ಕರ ನಾನು ಇವತ್ತು ಶಾಂಪೂನ ರೆಡಿ ಮಾಡಿದ್ದೀನಿ. ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ಶಾಂಪು ನೋಡ್ಬೋದು ನೀವು.
ಪ್ಯಾರಾಬಿನು ಆಮೇಲೆ ಸಲ್ಫೈಟ್ ಪ್ಯಾರಾಬಿನ್ ಫ್ರೀ ಆಗಿರುವಂಥ ಶಾಂಪು ಇದಾಗಿರ್ತೈತಿ. ಹೋಮ್ ಮೇಡ್ ಶಾಂಪು ಇದಾಗಿರ್ತೈತಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿ ಮಷಿನ್ ಕೆಲಸ ಮಾಡಿರಲ್ಲ, ನಮ್ಮ ಕೈ ಕೆಲಸದಿಂದ ನಾವು ಈ ಒಂದು ಶಾಂಪೂನ ಮಾಡಿರ್ತೀವಿ. ಇದರದ್ದು ಒಂದು ಬೆನಿಫಿಟ್ಸನ್ನು ನೀವು ತೊಗೋಬೋದು ಅಂತ ಹೇಳಂದು ನಾನು ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಏನು ಮಾಡಬೇಕು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಪೂರ್ತಿ ವಿಡಿಯೋ ನೋಡಿರಿ. ನಾನು ಕಳಿಸುವಂಥ ಗಿಫ್ಟಲ್ಲಿ ನೀವು ಪಾಲ್ದಾರ ಆಗಬೇಕು ಅಂತ ಹೇಳೋದು ನಾನು ಕೇಳ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು 5 ಜನರಿಗೆ ಶೇರ್ ಮಾಡೋದನ್ನು ನನ್ನ ಜೊತೆಗೆ ಹಂಚ್ಕೋಬೇಕು. ನಾವು ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್ ಬಾಯ್.